ಆತ್ಮೀಯ ಹೋರಾಟದ ಸಂಗಾತಿ ಮೌನುದ್ದೀನ್ ರವರಿಗೆ ಜನ್ಮದಿನದ ಶುಭಾಶಯಗಳು. ಕಳೆದ 2 ವರ್ಷಗಳಿಂದ ನನ್ನೊಂದಿಗೆ ಸುಮಾರು 30 ಜಿಲ್ಲೆಗಳು, ಅನೇಕ ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ರಾಜ್ಯದ 27,000 ಜನ ಗೃಹರಕ್ಷಕರಿಗೆ ವರ್ಷವಿಡೀ ಕರ್ತವ್ಯ ಸಮಾನ ವೇತನ ಕೊಡಿಸಲೇಬೇಕು ಎಂದು ಹೋರಾಟ ಮಾಡುತ್ತಿರುವ ಮೌನುದ್ದೀನ್ ಚಲನಚಿತ್ರ ನಟ, ನಿರ್ದೇಶಕ ಮತ್ತು ಸ್ವತಃ ಚಲನಚಿತ್ರ ನಿರ್ಮಾಣ ಮಾಡಿರುವ ನಿರ್ಮಾಪಕ ಕೂಡ. ಇಂಥ ಸಕಲ ಕಲಾವಲ್ಲವ ಮೌನೇಶ್ ಸ್ವತಃ ರಾಯಚೂರು ಜಿಲ್ಲೆಯ ಯೂನಿಟ್ ಆಫೀಸರ್ ಆಗಿದ್ದರೂ ಕೂಡ ಈ ಕೆಲಸದಲ್ಲಿ ಕರ್ತವ್ಯದಲ್ಲಿ ನಿರತರಾಗಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಿರುವ ಎಲ್ಲ ಗೃಹರಕ್ಷಕರಿಗೂ ಅನುಕೂಲ ಮಾಡಲೇಬೇಕು ಎಂದು ತಹಿತಸ್ಥಿರುತ್ವ ನನ್ನ ಮೌನುದ್ದೀನ್, ನಿನ್ನ ಜನ್ಮದಿನದಂದು ನಾವು ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ರಾಜ್ಯ ಸಮಿತಿ, ಗೃಹರಕ್ಷಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ಲೇಬರ್ ರೈಟ್ಸ್ ಫೋರಂ ರಾಜ್ಯ ನಾಯಕರು ಆಗಿರುವ ಮೌನುದ್ದೀನ್, ಈ ದಿನ ನಿನ್ನ ಜನ್ಮದಿನದ ಒಂದು ಘೋಷಣೆ ಏನು, ನಾವು ಡಿಸೆಂಬರ್ 8ನೇ ತಾರೀಕು ಚಳಿಗಾಲದ ಅಧಿವೇಶನ ಇದೆ. ಚಳಿಗಾಲದ ಅಧಿವೇಶನಕ್ಕೆ ಮುನ್ನ ನವೆಂಬರ್ 2ನೇ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುವ ಸಂದರ್ಭದಲ್ಲಿ ಗೃಹರಕ್ಷಕರ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡುತ್ತಿದ್ದೇವೆ. ಇದು ನಿಮ್ಮ ಜನ್ಮದಿನದಲ್ಲಿ 27,000 ಗೃಹರಕ್ಷಕರಿಗೆ ತೆಗೆದುಕೊಂಡ ತೀರ್ಮಾನವಾಗಿರುತ್ತದೆ. ಹಾಗೆಯೇ ರಾಜ್ಯದಲ್ಲಿರುವ ಎಲ್ಲ ನಮ್ಮ ಗೃಹರಕ್ಷಕರು, ಯೂನಿಟ್ ಆಫೀಸರ್ಸ್, 4,555 ಜನ ಮಹಿಳಾ ಗೃಹರಕ್ಷಕರು ಕೂಡ ಹೋರಾಟಕ್ಕೆ ಶ್ರದ್ಧೆಯಿಂದ ಸಿದ್ಧರಾಗಬೇಕು. ಪೋಷಕರು ಕೂಡ ಹೋರಾಟಕ್ಕೆ ಬರಬೇಕಂತ ಕರೆ ನೀಡುತ್ತೇವೆ. ಮತ್ತೊಮ್ಮೆ ನಮ್ಮ ಮೌನುದ್ದೀನ್ ಬಗ್ಗೆ ಹೇಳಬೇಕೆಂದರೆ, ಆತ ಅನ್ಯ ಧರ್ಮ ಸಹಿಷ್ಣುತಾ ಮನೋಭಾವ. ಹೆಸರು ಮೌನುದ್ದೀನ್ ಆದರೂ ಕೂಡ ಮೌನೇಶ್ ಅಂತ ಕರೆಸಿಕೊಳ್ಳುವ, ಮೌನಿ ಅಂತ ಕರೆಸಿಕೊಳ್ಳುವ ನಮ್ಮ ಮೌನುದ್ದೀನ್ ಈ ಎಲ್ಲ ಧರ್ಮದವ್ರನ್ನೂ ಎಲ್ಲ ಜನಾಂಗದವ್ರನ್ನೂ ಪ್ರೀತಿ ಮಾಡುತ್ತಿದ್ದಾರೆ. ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ದಲಿತರಂದರೆ ಹೆಚ್ಚಿನ ಪ್ರೀತಿ. ಯಾವುದೇ ಸಮಾಜದ ಬಡವರನ್ನು ಅತ್ಯಂತ ಪ್ರೀತಿಯಿಂದ ಕಾಣುವ ಮನಸ್ಸುಳ್ಳ ನಮ್ಮ ಮೌನುದ್ದೀನ್ ಅವರಿಗೆ ಒಳ್ಳೆಯ ಭವಿಷ್ಯ ಲಭಿಸಲಿ. ಪದ್ಮಶ್ರೀ ಡಾಕ್ಟರ್ ಸೂಲ್ಗಿತ್ ನರಸಿಂಹರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಎಂದು ಅವರ ಜನ್ಮದಿನದ ಶುಭಾಶಯ ಎಂದು ಕೋರುತ್ತಿದ್ದೇನೆ. ಜೈ ಗೃಹರಕ್ಷಕ.